ನಮಸ್ಕಾರ. IPL ಮುಗ್ದಿದೆ. ಸೊ IPL ಚಾಂಪಿಯನ್ RCB ಎಲ್ಲರಿಗೂ ಗೊತ್ತಿದೆ. IPL ಟೀಮ್ ಆಫ್ ದ ಟೂರ್ನಮೆಂಟ್ ಬಗ್ಗೆ ಮಾತಾಡೋಣ. ಟೀಮ್ ಆಫ್ ದ ಟೂರ್ನಮೆಂಟ್ ಅಂದ್ರೆ RCBನೇ ಅಲ್ವಾ ಟೀಮು ಅಂತಂದ್ರೆ ಅಲ್ಲ, ಅದಲ್ಲದೆ ಬೇರೆ ಬೇರೆ ಟೀಮ್ಗಳಲ್ಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋರು ಇದ್ದಾರೆ. ಎಲ್ಲರನ್ನ ಸೇರಿಸಿ ಒಂದು 12 ಜನದ ಎಲ್ಲಾ ಟೀಮ್ ಇಂದನೂ ಬೆಸ್ಟ್ ಪ್ಲೇಯರ್ಸ್ ಆ ಸ್ಪಾಟ್ ಯಾರು ಫಿಟ್ ಆಗ್ತಾರೆ ಅನ್ನೋದು ನೋಡ್ಬಿಟ್ಟು ನಾವು ಮಾಡ್ಕೊಂಡಿದ್ದೀವಿ. ಇದು ನಮ್ ಟೀಮ್, ನಮ್ಮಿಬ್ರಿಗೆ ಅನ್ಸಿದ್ದನ್ನ ನಾವು ಮಾಡಿದೀವಿ. ನಿಮ್ಗೆ ಏನ್ ಅನ್ಸಿದೆ ನೀವು ತಿಳಿಸಬಹುದು. ಹೌದು, ಇದರಲ್ಲಿ ಪರ್ಪಲ್ ಕ್ಯಾಪ್ ಹೋಲ್ಡರ್ ಗೆ ಮೈನ್ ಬೌಲರ್ ಆಗ್ಬೇಕು ಅಂತ ಏನಿಲ್ಲ. ಸೊ ಆರೆಂಜ್ ಕ್ಯಾಪ್ ಬರ್ದೇ ಇರ್ಬೋದು, ಏನ್ ಬೇಕೋ ಆಗ್ಬೋದಿತ್ತು. ಬಟ್ ಸ್ಟಿಲ್ ನಮ್ ಟೀಮ್ ಇದೆ. ನಮ್ಗೆ ಏನ್ ಅನ್ಸುತ್ತೆ, ನಮ್ಗೆ ಏನ್ ಕಾಂಬಿನೇಷನ್ ಕರೆಕ್ಟ್ ಅನ್ನಿಸ್ತು ಅದನ್ನ ಮಾತಾಡಿದೀವಿ. ಸೊ ಓಪನರ್ಸ್ ಯಾರು ಅನ್ಸದಪ್ಪ ನಿನ್ಗೆ? ಓಪನರ್ ಸಾಯಿ ಸುದರ್ಶನ್. ಯಾಕಂದ್ರೆ ಒಂದು ಆವರೇಜ್ ಚೆನ್ನಾಗೇ ಇದೆ, ಅವರು ಚೆನ್ನಾಗಿ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಿದ್ದಾರೆ. ಕನ್ವೆನ್ಷನಲ್ ಶಾಟ್ಸ್ ಹೊಡಿಕೊಂಡೇನೆ ಅವರು ನಿನಗೆ ಸ್ಟ್ರೈಕ್ ರೇಟ್ ತುಂಬಾ ಇಂಪ್ರೂವ್ ಮಾಡ್ಕೊಂಡಿದ್ರು. ಸೊ ಸಾಯಿ ಸುದರ್ಶನ್. ಸೊ ಅವ್ರ ಜೊತೆ ವಿರಾಟ್ ಕೊಹ್ಲಿ ಆಫ್ ಕೋರ್ಸ್ ಚಾಂಪಿಯನ್. ಅವ್ರು ಚೇಸ್ ಮಾಡಿರೋ ಮ್ಯಾಚ್ ಅಲ್ಲೆಲ್ಲ ಆಲ್ಮೋಸ್ಟ್ RCB ಗೆದ್ದಿದ್ದಾರೆ. ಸೊ ಅದ್ರ ಬಗ್ಗೆ ಬೇರೆ ಡಿಬೇಟೇ ಇಲ್ಲ ಅಂತ ಅನ್ಸುತ್ತೆ. ಒನ್ ಡೌನ್ ಪೂರನ್ ಯಾಕಂದ್ರೆ ಸಿಕ್ಸಸ್, ಮೋಸ್ಟ್ ನಂಬರ್ ಆಫ್ ಸಿಕ್ಸಸ್. ಏನೋ ಅದು ಸಿಕ್ಸ್ ಒಳ್ಳೆ ಸುಮ್ಮನೆ ಕಳ್ಳಕಾಯಿ ತಿಂದಂಗೆ. ಲಾಸ್ಟ್ ಒಂದ್ 3-4 ಮ್ಯಾಚ್ ಆದ್ಮೇಲೆ, ಅಂದ್ರೆ ಲಾಸ್ಟ್ ಒಂದ್ 3-4 ಮ್ಯಾಚ್ ಅಲ್ಲಿ ಆಡಿರಲಿಲ್ಲ, ಬಟ್ ಸ್ಟಿಲ್ ಅವ್ರದ್ದು ಟಾಪ್ ಅಲ್ಲಿ ಇದ್ದಾರೆ. ಸೊ ನಂಬರ್ 4 ಅಲ್ಲಿ ನಮ್ಮ ಪಂಜಾಬ್ ಕಿಂಗ್ಸ್ ಕ್ಯಾಪ್ಟನ್ ಅವರು ಅಂತ ಹೇಳ್ತೀಯಾ? ಹೌದು, ಡೆಫಿನೆಟ್ಲಿ ಅಯ್ಯರ್ ಅವರು. ಅವ್ರದ್ದು ಬ್ರಿಲಿಯಂಟ್ ಕ್ಯಾಪ್ಟನ್ಸಿ ಅದೆಲ್ಲ ಮಸ್ತ್ ಆಗಿದೆ. ಬೇರೆ ಅವ್ರದ್ದು ಫೀಲ್ಡ್ ಪ್ಲೇಸ್ಮೆಂಟ್ಸ್ ಆಗಿರ್ಲಿ, ಅವ್ರ ಬ್ಯಾಟಿಂಗ್ ಆಸ್ ಅನ್ ಇಂಡಿವಿಜುವಲ್ ಎಷ್ಟು ಚೆನ್ನಾಗಿ ಲೀಡ್ ಮಾಡಿದ್ದಾರೆ. ಆಸ್ ಅ ಲೀಡರ್ ಆಗಿ ಬ್ಯಾಟ್ಸ್ಮನ್ ನಲ್ಲಿ 500+ ರನ್ಸ್, ಐ ಮೀನ್ 170 ಸ್ಟ್ರೈಕ್. ಹೌದು, ಫೈನಲ್ಸ್ ಕರ್ಕೊಂಡು ಹೋಗಿದ್ದಾರೆ ಪಂಜಾಬ್ ನ. ವೆರಿ ಅಮೇಜಿಂಗ್. ಸೊ ಅದ್ರಲ್ಲಿ ಏನ್ ಡಿಬೇಟ್ ಇಲ್ಲ. ನಂಬರ್ 5 ಅಲ್ಲಿ ದ ಮೋಸ್ಟ್ ಕನ್ಸಿಸ್ಟೆಂಟ್ ಸೂರ್ಯಕುಮಾರ್ ಯಾದವ್ ಅವರು. ಎಲ್ಲಾ ಮ್ಯಾಚ್ 25 ಹೊಡೆದವರು. ಹೌದು, ಡೆಫಿನೆಟ್ ಮಸ್ತ್ ಗುರು. ಯಪ್ಪ, ಎಲ್ಲಾ ಮ್ಯಾಚ್ 25. ಅವ್ರಿಗೆ ಸ್ವಲ್ಪ ಸಾಥ್ ಕೊಟ್ಟಿದ್ರೆ ಬೇರೆ ಪ್ಲೇಯರ್ಸ್ ಗಳೆಲ್ಲ ಅವ್ರ ಫೈನಲ್ಸ್ ಟೀಮೇ ಅದು. ಹೌದು. ಸೊ ಸೂರ್ಯಕುಮಾರ್ ಅವರು ನಂಬರ್ 5. ಹೌದು. ಸೊ ನೀವು ನೋಡಿ ಎಲ್ಲ ಆಲ್ಮೋಸ್ಟ್ ಜಾಸ್ತಿ ಇಂಡಿಯನ್ ಪ್ಲೇಯರ್ಸೇ ಬರ್ತಾ ಇದ್ದಾರೆ. ನಂಬರ್ 6 ಅಲ್ಲಿ ಶಶಾಂಕ್ ಸಿಂಗ್ ಅವ್ರನ್ನ ಹಾಕೊಂಡಿದೀವಿ ನಾವು. ಒಳ್ಳೆ ಫಿನಿಶರ್, ಅವ್ರಿಗೂ ಒಳ್ಳೆ ಟೆಂಪರ್ಮೆಂಟ್ ಇದೆ. ತುಂಬಾ ಮ್ಯಾಚ್ ಗಳು ಕ್ಲೋಸ್ ಮಾಡಿದ್ದಾರೆ ಪಂಜಾಬ್ಗೆ. ಈವನ್ ಫೈನಲ್ ಮ್ಯಾಚ್ ಅಲ್ಲೂ ಒಂದ್ 2-3 ಓವರ್ ಅವ್ರಿಗೆ ಮುಂಚೆ ಯಾರಾದ್ರೂ ಸಾಥ್ ಕೊಟ್ಟಿದ್ರೆ ಯಾರು ಸಾಥ್ ಕೊಟ್ಟಿದ್ರು ಆಗ್ಬೋದಾಗಿತ್ತು. ಸೊ ಟಾಪ್ 6 ಅಲ್ಲಿ 5 ಜನ ಇಂಡಿಯನ್ಸ್ ಇದ್ದಾರೆ. ಇದು ಖುಷಿ ಪಡಬೇಕಾಗಿರೋ ವಿಷಯ. ನೆಕ್ಸ್ಟ್ ಶೆಪರ್ಡ್ ಮತ್ತೆ ಕೃಣಾಲ್ ಪಾಂಡ್ಯ ಅವರಿಬ್ರು ಅಂದ್ರೆ ಮಾಡ್ತಾರೆ. ಇಬ್ರು ಬೌಲಿಂಗು ಮಾಡ್ತಾರೆ, ಬ್ಯಾಟಿಂಗ್ ಕೊಡ್ತಾರೆ ನಮ್ಗೆ. ಸೊ ನಮ್ಗೆ ಅವರಿಬ್ರು ಆಲ್ರೌಂಡರ್ಸ್ ಈ ಟೀಮ್ ಅಲ್ಲಿ. ಶಶಾಂಕ್, ಶೆಫರ್ಡ್, ಕೃಣಾಲ್ ನಮ್ ಫಿನಿಶರ್ಸ್ ಈ ಟೀಮ್ ಅಲ್ಲಿ. ಕರೆಕ್ಟ್. ಸೊ ನಂಬರ್ 9, 10 and 11 3 ಜನ ಫಾಸ್ಟ್ ಬೌಲರ್ಸ್ ಇದ್ದಾರೆ. ಅದರಲ್ಲಿ ನಂಬರ್ 8 ಬೆಸ್ಟ್ ಬೌಲರ್ ಇನ್ ದ ವರ್ಲ್ಡ್ ಬುಮ್ರಾ. ನೋ ಡೌಟ್, ಅವ್ರಿಲ್ದೆ ಟೀಮೇ ಆಗಲ್ಲ. ಈ ಸೀಸನ್ ಚೆನ್ನಾಗಿ ಮಾಡಿದ್ದಾರೆ. ವಾಂಟ್ ಜಸ್ಟ್ ಟು ಟಾಕ್ ಅಬೌಟ್ ದಿಸ್ ಸೀಸನ್. ಈ ಸೀಸನ್ ಚೆನ್ನಾಗೇ ಮಾಡಿದ್ದಾರೆ. ಅವ್ರು ಬಂದ್ಮೇಲೆ ಇಂಪ್ಯಾಕ್ಟ್ ಆಗಿದೆ. ಎಲ್ಲೋ ಇದ್ರು ಅವರು ಟೇಬಲ್ ಅಲ್ಲಿ 9th ಪೊಸಿಷನ್ ಅಲ್ಲ ಮೇಲ್ ಬಂದ್ರು. ಸೊ ನಂಬರ್ 9 ಅಲ್ಲಿ ಜಾಶ್ ದ ಬಾಸ್, ಅಲ್ಲ ಸಾರಿ 10 ಅಲ್ಲಿ ಜಾಶ್ ದ ಬಾಸ್ ಅಂತ ಹೇಳ್ಬೋದಾ. ಆಡಿರೋ 12-13 ಮ್ಯಾಚ್ ಗಳಲ್ಲಿ ಎಲ್ಲಾ ಮ್ಯಾಚ್ ಅಲ್ಲೂ ಅವರು ಅಷ್ಟೇ. ಒನ್ಸ್ ಅಗೇನ್ ಅವ್ರು ಬಂದ ಮೇಲೆ RCB ಒಂಥರ ಹೊಸ ಹುಮ್ಮಸ್. ಹೌದು, ಅವ್ರು ಬೌಲಿಂಗ್ ಮಾಡ್ತೀವಿ, ಅವ್ರ ಟೀಮ್ ಅಲ್ಲಿ ಇದಾರೆ ಅಂದ್ರೆ ಸಾಕು. ಬೇರೆ ಅವ್ರದ್ದು ಚೆನ್ನಾಗಿ ಇದಾಗ್ತಿತ್ತು. ಭುವನೇಶ್ವರ್ ಕುಮಾರ್ದಾಗ್ಲಿ, ಜಸ್ಟಾಳ್ದಾಗ್ಲಿ ಅವ್ರದ್ದು ಲೈನ್ ಲೆಂತ್ ಆಟೋಮೆಟಿಕ್ ಆಗಿ ಒಂಥರ ಕರೆಕ್ಟ್ ಆಗಿರ್ತಿತ್ತು. ಜಾಶ್ ಇದಾರೆ ಗುರು ಟೀಮ್ ಅಲ್ಲಿ, ನಾನ್ ಸ್ವಲ್ಪ ಎಡವುದ್ರು ಪರ ಇಲ್ಲ ಅನ್ನೋ ಧೈರ್ಯದ ಮೇಲೆ ಮಾಡ್ತಿದ್ರು. ಇಲ್ಲಾಂದ್ರೆ ಡಿಫೆನ್ಸಿವ್ ಬೌಲಿಂಗ್ ಇತ್ತು. ಕರೆಕ್ಟ್. ಜಾಶ್ ಇರೋದ್ರಿಂದ ಜೋಶ್ ಜಾಸ್ತಿ ಆಗಿದೆ. ಸೊ ನಂಬರ್ 11 ಅಲ್ಲಿ ನಮ್ಮ ಕರ್ನಾಟಕದ ಪ್ಲೇಯರ್, ಗುಜರಾತ್ ಗಾಡಿರೋರು ಪ್ರಸಿದ್ಧ ಕೃಷ್ಣ. ಅವರು ಪರ್ಪಲ್ ಕ್ಯಾಪ್ ಹೋಲ್ಡರ್ ಕೂಡ ಹೌದು. ಸೊ ಇದು ನಮ್ಮ ಟೀಮ್ 1 in 11. ಇಂಪ್ಯಾಕ್ಟ್ ಸಬ್ ಇರೋದ್ರಿಂದ IPL ಅಲ್ಲಿ ನಾವು ಒಬ್ರು ಸ್ಪಿನ್ನರ್ ನ ಹಾಕೊಂಡಿದೀವಿ, ನೂರ್ ಅಹಮದ್. ಅವರು ಚೆನ್ನಾಗಿ ಮಾಡಿದ್ರು. ಸೊ ನಮ್ಗೆ ಇರ್ಲಿ, ಚೆನ್ನಾಗಿ ಮಾಡಿದ್ದಾರೆ ಅವರು. ಸೊ ನಮ್ಗೆ ಬ್ಯಾಟಿಂಗ್ 8 ವರ್ಗೂ ಇದೆ. ಸೊ 6 ಬೌಲಿಂಗ್ ಆಪ್ಷನ್ಸ್ ಇದೆ ಇಂಪ್ಯಾಕ್ಟ್ ಸಬ್ನು ಸೇರಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ತಿಳಿಸಿ. ಸೊ ದಿಸ್ ಈಸ್ ಅವರ್ ಟೀಮ್ ಆಫ್ ದ ಟೂರ್ನಮೆಂಟ್.